ನಾನು ಅಥವಾ ನಂತರ ಇನ್ನೊಬ್ರು ಯಾರೋ ಕಾಮನ್ ಪೀಪಲ್ಸು ಕಾರ್ತಿಕ್ ಅವರೇ ನಿಮ್ದು ಆ ಪಾತ್ರ ಚೆನ್ನಾಗಿತ್ತು, ಮಜಾ ಕನ್ನಡದಲ್ಲಿ ಚೆನ್ನಾಗಿತ್ತು, ಗಿಚ್ಚಿಗಿಲಿಯಲ್ಲಿ ಇವತ್ತಿಗೆ ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಈ ಶೋ ಈ ಸ್ಕಿಟ್ ಚೆನ್ನಾಗಿತ್ತು ಅಂತ ಹೇಳೋದು ಬೇರೆ. ದರ್ಶನ್ ಸರ್ ಅಥವಾ ಸುದೀಪ್ ಸರ್ ಅಂತವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಗ ಆ ಪಾತ್ರ ಚೆನ್ನಾಗಿತ್ತು, ನಾನು ಕೂಡ ನಿನ್ನ ಶೋನ ನೋಡ್ತೀನಿ, ಈ ಸ್ಕಿಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಟಗರು ಪಲ್ಯ ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ನಿಮ್ಮನ್ನು ಹೊಗಳಿದ್ರು. ಅವರ ದೊಡ್ಡ ಗುಣದ ಬಗ್ಗೆ ಅಥವಾ ಸಣ್ಣ ಸಣ್ಣ ಪುಟ್ಟ ಕಲಾವಿದರನ್ನು ಗುರುತಿಸಿ ನೀನು ಚೆನ್ನಾಗಿತ್ತು ಅಂತ ಅವರು ಸ್ಟೇಜ್ ಮೇಲೆ ಕರೆದು ಟೈಮಲ್ಲಿ ನೀವು ಅವ್ರ ಕಾಲಿಗೆ ಬೀಳ್ತೀರಾ, ಆ ಸನ್ನಿವೇಶವನ್ನು ರೀಕಾಲ್ ಮಾಡ್ಕೊಳ್ಳೋದು. ಸೊ ಅದೇ ನನ್ನ ಮನೆಯಿಂದ ಹೊರಟಾಗ ನನ್ನ ತಮ್ಮ ತಂಗಿ ಎಲ್ಲ ಇದ್ದರು. ದರ್ಶನ್ ಸರ್ ಒಂದು ಹಾಯ್ ಮಾಡ್ತೀನಿ, ರಿಟರ್ನ್ ಅವ್ರು ಒಂದು ಹಾಯ್ ಮಾಡಿದ್ರೆ ಸಾಕು ಅಂತ ನಮ್ಮದು. ಅಷ್ಟು ದೊಡ್ಡ ಮನುಷ್ಯ, ನಮ್ಮನ್ನೆಲ್ಲ ನೋಡೂ ಇರೋಲ್ಲ ಬಿಡೋ, ನಾವೆಲ್ಲ ಟಿ ವಿಲಿ ಬರೋರು ಎಲ್ಲ ಇದು ಮಾಡ್ತೀವಿ. ಸಿನಿಮಾ ಅಂದ್ರೆ ನೋಡಿರ್ಬೋದು, ಬಟ್ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲಿ ಸಿನಿಮಾ ನೋಡೋಕ್ಕೂ ಟೈಮ್ ಇರೋಲ್ಲ ಅಂತ ನಮ್ಮನ್ನೆಲ್ಲಿ ನೋಡ್ತಾರೆ. ಅವ್ರು ಸಡನ್ನಾಗಿ ಬಂದ್ಬಿಟ್ಟು ಹುಲಿ ಅಂದರೆ ನೀವೇ ತಾನೇ ಚೆನ್ನಾಗಿ ಮಾಡ್ತೀರೋ, ನನ್ನ ಸೈಕ್ ಆಗ್ಬಿಡೋದು, ನಾನು ಅಲ್ಲೇ ಸತ್ತೇ ಹೋಗ್ಬಿಟ್ಟೆ ಬಿಡಿ. ಯಾಕಂದ್ರೆ ನಾನು ಬಾಸ್ಗೆ ದೊಡ್ಡ ಫ್ಯಾನ್, ಸಿಕ್ಕಾಬಿಟ್ಟೆ ದೊಡ್ಡ ಫ್ಯಾನು. ಸೊ ಅವರೇ ಕರೆದು ಮಾತಾಡ್ಸಾಗ ಸೈಕ ಅವ್ರು ಕರೆದು ನಿಮ್ಮ ಸ್ಕಿಟ್ಟೆಲ್ಲ ನಂದೊಬ್ಬಂದೇ ಅಂತಲ್ಲ, ನಮ್ಮಲ್ಲಿರೋ ಜಗಪ್ಪ, ಸುಷ್ಮಿತಾ, ಚಿಲ್ಲನ್ ಮಂಜು, ಚಂದ್ರಪ್ರಭಾ, ಮಂಜು, ಪ್ರತಿಯೊಬ್ಬರು ಹೆಸರು ಗೊತ್ತು ಅವರಿಗೆ, ಪ್ರತಿಯೊಬ್ಬರೂ ಮಾತಾಡಿಸ್ತಾರೆ. ಅಂದರೆ ಒಬ್ಬ ಪುಟ್ಟ ಕಲಾವಿದನ್ನು ಕರೆದು ಮಾತಾಡ್ಸೋದಿದೆಯಲ್ಲ, ಅದು ದೊಡ್ಡ ಗುಣ ಅಂದರೆ ದೊಡ್ಡ ಗುಣ. ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಹೌದಾ? ಅವ್ರಿಗೆ ಏನು ಅಗತ್ಯ ಇದೆ ನನ್ನನ್ನು ಕರೆದು ಮಾತಾಡ್ಸೋ ಅಂತ? ಅವ್ರನ್ನೇ ನಾವು ಗೆಸ್ಟಾಗಿ ಕರೆದಿರೋದು, ಅವರಿಗೆ ನನ್ನನ್ನು ಕರೆದು ಮಾತಾಡ್ಸೋ ಅಗತ್ಯನೇ ಇಲ್ಲ. ಸೊ ಅವ್ರ ಬಗ್ಗೆ ತುಂಬ ಮಾತಾಡೋಕೆ ಹೋದರೆ ಎಮೋಷ್ನಲ್ ಆಗ್ತೀವಿ ನಾವು. ಅಷ್ಟು ನನಗಿವತ್ತು ನೆನೆಸ್ಕೊಂಡ್ರೆ ಎಂಥ ಮನುಷ್ಯ, ನಮ್ಮನ್ನು ಕರೆದು ಮಾತಾಡಿಸ್ಬಿಟ್ರ, ನನ್ನ ಕನಸು ಅನಿಸುತ್ತೆ ನನಗೆ. ಸೊ ದೊಡ್ಡ ಕಲಾವಿದರು ಚಿಕ್ಕ ಕಲಾವಿದರನ್ನು ಮಾತಾಡ್ಸೋದಿದೆಯಲ್ಲ, ಅದು ನಮಗೊಂದು ಇನ್ಸ್ಪಿರೇಷನ್. ಇನ್ನೇನು ಬೇಡ, ಅವರೇ ಕಂಡುಹಿಡಿದಿದ್ದಾರೆ, ಬರ ಇನ್ನೂ ಕೆಲಸ ಮಾಡೋಣ ಅನಿಸುತ್ತೆ. ಸರ್, ಇದನ್ನು ನಿಮ್ಮನ್ನು ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಾನು ಸಿಗಿಸ್ತಾ ಇಲ್ಲ. ನೀವೇ ಹೇಳಿದ್ರಿ ಪಾಸಿಟಿವ್ ನೆಗೆಟಿವ್ ಎರಡು ಇರಬಾರ್ದಾಗಿತ್ತು, ಯೋಚನೆಗಳು ಒಳ್ಳೆಯದನ್ನೇ ಯೋಚನೆ ಮಾಡೋಕ್ಕೆ ಭಗವಂತ ಬುದ್ಧಿ ಕೊಡಬೇಕಾಗಿತ್ತು ಅಂತ. ಬಟ್ ಹೀಗೆ ನೋಡಿ, ಈ ಪರಿಸ್ಥಿತಿ ಏನಾಗಿತ್ತೋ ಏನೋ ಗೊತ್ತಿಲ್ಲ. ಇವತ್ತು ಸದ್ಯಕ್ಕೆ ಅವರು ಜೈಲಲ್ಲಿದ್ದಾರೆ, ಅದಿನ್ನೂ ತನಿಖೆ ಅಥವಾ ಇನ್ನೂ ಏನೇ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೆ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಆ್ಯಸ್ ಎ ಆಡಿಯನ್ ಅಥವಾ ಒಬ್ಬ ಅಭಿಮಾನಿ ಅಂತ ಹೇಳಿದರೆ, ಅಭಿಮಾನಿಯಾಗಿ ಏನು ಹೇಳ್ತೀರಾ ಈ ಪರಿಸ್ಥಿತಿನ, ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನು ಅನ್ನೋಂಥದ್ದು ಈ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ? ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಅಂದರೆ ನಾನು ಟಿ ವಿ ನೋಡೋದಾಗಲಿ ಇದು ನೋಡೋದಾಗಲಿ ಇನ್ನೂ ಕಡಿಮೆನೇ. ಸಾರ್ವಜನಿಕರಿಗೆ ಗೊತ್ತಿರೋ ವಿಷಯನೂ ನನಗೇನು ಗೊತ್ತಿಲ್ಲ. ಬಟ್ ನನ್ನ ಬೇಡಿಕೆ ಒಂದೇ, ಅವರಿಂದ ತಪ್ಪಾಗದೇ ಇರಲಿ, ಒಳ್ಳೆಯದಾಗಲಿ, ಮತ್ತೆ ಚಿತ್ರರಂಗಕ್ಕೆ ಬರೋಕು. ಯಾಕಂದರೆ ಅವರೊಬ್ಬರಿದ್ದರೆ 500ರಿಂದ 1000 ಜನ ಕೆಲಸ ಮಾಡ್ತಾರೆ. ಅಂದರೆ ನಿಮಗೆ ಅವರಿದ್ದರೆ ಒಂದಿಷ್ಟು ಫ್ಯಾಮಿಲಿಗಳು ಬದುಕ್ತವೆ ಅಲ್ವಾ? ದಾನ ಧರ್ಮ ಅವ್ರು ಮಾಡಿದ್ದು ಬೇರೆ, ಅದು ಬೇರೆ, ಅದೇ ಒಂದು ತೂಕ ಅಲ್ವಾ? ಬಟ್ ಬಾಸ್ ಇದ್ದರೆ ಕೆಲಸ ಎಷ್ಟಿರುತ್ತೆ, ಎಷ್ಟೊಂದು ಬಡ ಫ್ಯಾಮಿಲಿಗಳು, ಎಷ್ಟೊಂದು ನನ್ನಂಥ ಸಣ್ಣ ಪುಟ್ಟ ಕಲಾವಿದರು. ನೀವು ಈ ಥರನೂ ಯೋಚನೆ ಮಾಡಬೇಕಲ್ವಾ? ಅವ್ರನ್ನ ಒಳಗೆ ಕೂರಿಸಿ ಅವ್ರನ್ನ ಬಿಡಬಾರ್ದು, ಅದು ಬೇರೆ. ಅವರಿಂದ ಎಷ್ಟು ಜನ ಬದುಕ್ತಾರೆ, ಇವತ್ತು ಅವರಿಂದ ಎಷ್ಟು ಜನ ಕೆಲಸ ಇಲ್ಲದೆ ಕೂತಿದ್ದೀವಿ. ಇನ್ಕ್ಲೂಡ್ ಸಿನಿಮಾ ಮಾಡೋ ಡೈರೆಕ್ಟ್ರು ಅಥವಾ ಸಿನಿಮಾಕ್ಕೆ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರಿಂದ ಹಿಡಿದು ಕೊನೆಯದಾಗಿ ಪೋಸ್ಟ್ ಅಂಟಿಸ್ತಾನಲ್ಲ, ಆ ಅಂಟಿಸೋನಿಂದ ಹಿಡಿದು ಥಿಯೇಟ್ರಲ್ಲಿ ಕಸ ಹೊಡಿತಾನಲ್ಲ, ಅಲ್ಲಿವರೆಗೂ ದರ್ಶನ್ ಸರ್ ಸಿನಿಮಾದಿಂದ ಬದುಕ್ತಾ ಇದ್ದೀವಿ, ಕಲಾವಿದರು ಬದುಕ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.